ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ. ನನ್ನ ಮಗನ ಲಿಂಗಧಾರಣೆ ಹಾಗೂ ನಾಮಕರಣದ ವಿಡಿಯೋ ಅಂದರೆ ನಾನು ಸುಮಾರು ದಿವಸ ಆಗಿತ್ತು ವಿಡಿಯೋ ಹಾಕೋಣ ಅಂತ, ಆದರೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಎಡಿಟ್ ಮಾಡಾಕ್ತಿದ್ದೀನಿ. ಹಾಗೆ ನಮ್ಮ ಕಡೆ 9ನೇ ದಿನಕ್ಕೆ ಲಿಂಗಧಾರಣೆ ಆಗಿ ತೊಟ್ಟಿಲ ಶಾಸ್ತ್ರ ಕೂಡ ಮಾಡ್ತಾರೆ. ಹಾಗೆ ಲಿಂಗಧಾರಣೆ ಎಲ್ಲ ಮುಗಿಸ್ಬಿಟ್ಟು ಸ್ವಾಮಿಯವರು ಪಾಪುಗೆ ಕಿವಿಯಲ್ಲಿ ಹೆಸರು ಕೂಡ ಹೇಳಿಬಿಟ್ಟು ಹೋದರು. ಅವನಿಗೆ ಲಿಂಗಧಾರಣೆ ನಾಮಕರಣ ಮಾಡಾದ್ಮೇಲೆ ತೊಟ್ಟಿಲು ಶಾಸ್ತ್ರ ಅಂತ ಮಾಡ್ತಾಯಿದ್ದೀವಿ. ಮೊದಲಿಗೆ ತೊಟ್ಟಿಗೆಲ್ಲ ಪೂಜೆ ಮಾಡಿಬಿಟ್ಟು ತದನಂತರ ಮುತ್ತೈದರೆಲ್ಲ ಸೇರಿಬಿಟ್ಟು ತೊಟ್ಟಿಲಿಗೆ ಆರತಿ ಬೀಳುತ್ತಾರೆ. ತೊಟ್ಟಿಲಲ್ಲಿ ತವ್ರ ಮನೆಯಿಂದ ಕೊಟ್ಟು ಕಳಿಸ್ತಿರುವಂತಹ ಸೀರೆ, ಪಾಪು ಬಟ್ಟೆ, ಬುಕ್ಸು, ಪೆನ್ ಪ್ರತಿಯೊಂದು ಕೂಡ ಇಟ್ಬಿಟ್ಟು ಪೂಜೆ ಎಲ್ಲ ಆದ ನಂತರ ಮೊದಲಿಗೆ ತೊಟ್ಟಿ ಹಾಕಿದ ಮುಂಚೆನೇ ಒಂದು ಕಲ್ಲಿಗೆ ಪೂಜೆ ಮಾಡಿ, ಅಂದರೆ ಪಾಪುಗೆ ತಂದಿರೋ ಬಟ್ಟೆನ ಕಲ್ಲಿಗೆ ಉಡಿಸ್ಬಿಟ್ಟು ಅದಕ್ಕೆಲ್ಲ ಪೂಜೆ ಎಲ್ಲ ಆದ ನಂತರ ಅದನ್ನು ತೊಟ್ಟಿಲಿಗೆ ಹಾಕಿಬಿಟ್ಟು ಆದ ನಂತರ ಆ ಬಟ್ಟೆನ ಪಾಪುಗೆ ಹಾಕ್ತಾರೆ. ನಮ್ಮ ಕಡೆ ಈ ರೀತಿ ತೊಟ್ಟಿಲು ಶಾಸ್ತ್ರ ಮಾಡ್ತಾರೆ. ಅಂದರೆ ಪೂಜೆ ಮಾಡ್ತಿದ್ರಲ್ಲ ಅವರು ಕೂಡ ಅಷ್ಟೇ ಹಾಲು ಉಣಿಸೋ ತಾಯಿಯಾಗಿರ್ಬೇಕಂತೆ, ಅವ್ರು ಪೂಜೆ ಮಾಡಬೇಕಂತೆ. ಹಾಗಾಗಿ ಅವರು ಪೂಜೆ ಮಾಡ್ತಿರ್ತಾರೆ. ತದನಂತರ ಕಲ್ಲಿಗೆಲ್ಲ ಪೂಜೆ ಮಾಡಾದ ನಂತರ ತೊಟ್ಟಿಲು ಕೆಳಗಡೆಯಿಂದ ಮೇಲ್ಗಡೆ ಕೊಡ್ತಾರೆ. ಅಂದರೆ ಒಬ್ಬರು ಬೇಡ ನಮಗೆ ಪಾಪು ಅಂತ ಹೇಳ್ತಾರೆ, ಒಬ್ಬರು ನಾನು ಸಾಕೊಳ್ತೀನಿ ಅಂತ ಒಬ್ರು ಇಸ್ಕೊಳ್ತಾರೆ. ಅಂದರೆ ನಾನು ಬಿಸಾಕ್ತೀನಿ, ನಾನು ಸಾಕೊಳ್ತೀನಿ ಅಂತೇಳಿ ಒಂದು 3 ಇಂದ 5 ಸರಿ ಆ ಥರ ಮಾಡಾದ್ಮೇಲೆ ತೊಟ್ಟಿಗೆ ಹಾಕಿಬಿಟ್ಟು 5 ಜನ ಮುತ್ತೈದೆಯರು ಅದನ್ನು ತೂಗ್ತಾರೆ. ಆದ ನಂತರ ಆ ಬಟ್ಟೆನ ಕಲ್ಲಿಗೆ ಹಾಕಿದ್ರಲ್ವ ಆ ಬಟ್ಟೆನ ಬಿಚ್ಚಿಬಿಟ್ಟು ಪಾಪುಗೆ ಉಡಿಸ್ಬಿಟ್ಟು ಮತ್ತು ಪಾಪುಗೆ ತೊಟ್ಟಿಲಿಗೆ ಹಾಕಿ ತೂಗ್ತಾರೆ. ಈ ಥರ ಇದೆ ನಮ್ಮ ಪದ್ಧತಿ. 5 ಜನ ಮುತ್ತೈದೆ ಆದ ನಂತರ ಆ ಬಟ್ಟೆ ಬಿಚ್ಚಿಸ್ಬಿಟ್ಟು ಪಾಪುಗೆ ಹಾಕ್ತಾರೆ. ಪಾಪುಗೆ ಹಾಕಿದ್ದಾದಮೇಲೆ ಅದು ಸಿಬ್ರಿನ ತೊಟ್ಲು ಕೂಡ, ಅದು ಬೇರೆ ಯಾವ ರೀತಿ ತೊಟ್ಲು ಅಲ್ಲ, ಸಿಬ್ರಿನ ತೊಟ್ಲಲ್ಲಿ ಹಾಕಿಬಿಟ್ಟು ತೂಗ್ತಾರೆ. ನೀವೇ ನೋಡ್ಬೋದು. ಬೆಳ್ಳಿಯ ಬಟ್ಟೆಗೆ ಮಿಂಚಣ್ಣೆ ಬಿಡ್ಕಂದು, ಬೆಳ್ಳಿಯ ಬಟ್ಟೆಗೆ ಮಿಂಚಣ್ಣೆ ತಿಡಿ ತಿಡಿ ಹಚ್ಚುವಾಗ ಬಿಕ್ಕಿ ಬಿಕ್ಕಿ ಅಳ್ತಾನೆ ಜೋ ಜೋ, ತಿಡಿ ತಿಡಿ ಹಚ್ಚುವಾಗ ಬಿಕ್ಕಿ ಬಿಕ್ಕಿ ಅಳ್ತಾನೆ ಜೋ. ಬಂಗಾರದ ಅಂಡಕ್ಕೆ ಬೆಳ್ಳಿಯ ಗಿಂಡಿ ಹಾಕಿ, ಬಂಗಾರದ ಅಂಡಕ್ಕೆ ಬೆಳ್ಳಿಯ ಗಿಂಡಿ ಹಾಕಿ ತುಂಬಿ ಒಯ್ಯುವಾಗ ಬಿಕ್ಕಿ ಬಿಕ್ಕಿ ಅಳ್ತಾನೆ ಬಿಕ್ಕಿ ಬಿಕ್ಕಿ ಅಳ್ತಾನೆ ಜೋ ಜೋ. ಬೆಳ್ಳಿ ಜೋಡಣೆ ಅಗ್ಗಕ್ಕೆ ಮೋಡರ ಕೆಂಪಿ ಸ್ವಾಮಿಯೇರಿ ಬರುವಾಗ ಆಡಾಡಿ ಬರ್ತಾನೆ ಜೋ ಜೋ, ಸ್ವಾಮಿಯೇರಿ ಬರುವಾಗ ಆಡಾಡಿ ಬರ್ತಾನೆ ಜೋ ಜೋ. ಬೆಳ್ಳಿಯ ಬಟ್ಟೆಗೆ ಮಿಂಚಣ್ಣೆ ಬಿಡ್ಕಂದು, ಬೆಳ್ಳಿಯ ಬಟ್ಟೆಗೆ ಮಿಂಚಣ್ಣೆ ಬಿಡ್ಕಂದು ತಿಡಿ ತಿಡಿ ಹಚ್ಚುವಾಗ ಬಿಕ್ಕಿ ಬಿಕ್ಕಿ ಅಳ್ತಾನೆ ಜೋ ಜೋ, ತಿಡಿ ಹಚ್ಚುವಾಗ ಬಿಕ್ಕಿ ಬಿಕ್ಕಿ ಅಳ್ತಾನೆ ಜೋ ಜೋ. ಬೆಳ್ಳಿಯ ಅಂಡಕ್ಕೆ ಬಂಗಾರದ ಗಿಂಡಿ ಹಾಕಿ, ಬೆಳ್ಳಿಯ ಅಂಡಕ್ಕೆ ಬಂಗಾರದ ಗಿಂಡಿ ಹಾಕಿ ತುಂಬಿ ಒಯ್ಯುವಾಗ ಊಟಕ್ಕೂ ಕೂಡ ಮಾಡಿಸಿದ್ರು. ತದನಂತರ ಲಿಂಗಧಾರಣೆ ಎಲ್ಲ ಆದ ನಂತರ ನನ್ನ ಪಾಪು ಉದಿಸ್ಲು ದಾಟುವ ಶಾಸ್ತ್ರ ಕೂಡ ಮಾಡಿದ್ದೆ, ಅದು ಕೂಡ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ಆವಾಗ ಅವನು ಇನ್ನು ಅಂಬೆ ಹರಿತಾ ಇರಲಿಲ್ಲ, ಹಾಗೆ ಹೊಟ್ಟೆನೇ ತೆವಳ್ತಾ ಇದ್ದ. ಆವಾಗ ಅವನು ಉದಿಸ್ಲು ದಾಟಿಬಿಟ್ಟಿದ್ದ. ಹಾಗಾಗಿ ಆ ಪೂಜೆ ಕೂಡ ಮಾಡಬೇಕಾಗಿತ್ತು, ಆ ಪೂಜೆ ಕೂಡ ಮಾಡ್ತಾ ಇದ್ದೀನಿ ನೋಡಿ. ಅವನು ಉದಿಸ್ಲು ದಾಟ್ತಾ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲೇ. ಬೇರೆ ಟೈಮಲ್ಲಿ ಸ್ವಲ್ಪ ಡೋರ್ ಓಪನ್ ಮಾಡಿದರೆ ಸಾಕು, ಉದಿಸ್ಲು ದಾಟ್ಬಿಡ್ತಿತ್ತು ಪಾಪು. ಅವತ್ತಿನ ದಿವಸ ಮಾತ್ರ ನಾವು ಎಷ್ಟೇ ಕರೆದ್ರೂ ಕೂಡ ಪಾಪು ಮುಂದಕ್ಕೆ ಬರ್ತಾನೆ ಇರಲಿಲ್ಲ ಅವನು. ಹಾಗಾಗಿ ನೋಡಿ ಸುಮಾರು ಟೈಮ್ ತೊಗೊಂಡೆ, ಇಷ್ಟು ಆಟಿಕೆ ಕೊಟ್ಟರು ಕೂಡ ಬೇಗ ಮುಂದಕ್ಕೆ ಬರಲೇ ಇಲ್ಲ ಅವತ್ತಿನ ದಿವಸ ಮಾತ್ರ. ನನ್ನ ಮಗನ 9ನೇ ದಿನ ಲಿಂಗಧಾರಣೆ ಹಾಗೂ ಉದಿಸ್ಲು ದಾಟುವ ಶಾಸ್ತ್ರ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಕೊನೆಯವರೆಗೂ ನೆನಪಿಗಿರುತ್ತೆ ಅಂತೇಳಿ ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿತ್ತು ಇವತ್ತು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ, ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.